ಬರ್ಲಿಕ್ಕೆ ಹೋಗಿದ್ದೆ. ಅವಾಗ ಸ್ವಾಮೀಜಿಯವರು ನಾವು ಪ್ರವಚನ ಬಿಟ್ಟು ಬರೋದಿಲ್ಲ ಅಂತ. ಅವ್ರು ಇಂಥ ಕರ್ತವ್ಯ ನಿಷ್ಠರಿದ್ರಲ್ಲ, ಒಂದ್ ಕಡೆ ಪ್ರವಚನ ಒಪ್ಪಿಕೊಂಡ್ರು ಅಂದ್ರೆ ಅದು ಒಂದು ತಿಂಗಳವರೆಗೆ ಸಂಪೂರ್ಣವಾಗಿ ನಡಿಬೇಕು. ತಮ್ಮ ಆರೋಗ್ಯದ ಕಡೆ ಏನೂ ಲಕ್ಷ್ಯ ಕೊಡ್ತಿರ್ಲಿಲ್ಲ. ಯಾವುದೇ ಒಂದು ಊಟದ ವಿಷಯ ಇರಲಿ ಅಥವಾ ಆರೋಗ್ಯದ ವಿಷಯ ಇರಲಿ ಗಮನ ಕೊಡ್ತಿರಲಿಲ್ಲ. ನಾನು ಒಂದೇ ಮಾತು, ಡಾಕ್ಟರೇ ನಾನು ಇಲ್ಲಿ ಕಮಿಟ್ ಆಗಿದ್ದೀನಿ ನಿಮ್ಮ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ, ಅದು ಯೋಗ ಕಮಟವನ್ನ ಅಭಿನವ್ ಶಿವಪುತ್ರ ಸ್ವಾಮಿಗಳು ನಡೆಸಿಕೊಡ್ರಿ ಅಂತ ಹೇಳಿ ಎಕ್ಸಂಬ ಸಂಗನವಸು ಗುರುಗಳನ್ನು ಭೇಟಿ ಮಾಡಿಸಿದ್ರು. ಯೋಗದ ಬಗ್ಗೆ ನನಗೆ ಸಾಕಷ್ಟು ಇದು ಹೇಳಿದ್ರು. ಮತ್ತೆ ಇನ್ನೊಂದ್ಸಲ ಭೇಟಿ ಆದಾಗ ಬಾಲಗಂಗಾಧರ ತಿಲಕ್ ಅವ್ರ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ಇವತ್ತಿನ ಯುವಕರು ಗಣಪತಿ ಪೆಂಡಾಲು ಅವು ಎಲ್ಲ ರೋಡ್ ಮೇಲೆ ಹಾಕಿ ಜನರಿಂದ ಒತ್ತಾಯಪೂರ್ವಕವಾಗಿ ದುಡ್ಡನ್ನ ವಸೂಲಿ ಮಾಡೋದು ಸರಿ ಕಾಣೋದಿಲ್ಲ. ನಮ್ಮ ಯುವಕರಲ್ಲಿ ಭಾರತ ದೇಶದ ಬಗ್ಗೆ ಒಂದು ಅಭಿಮಾನ ಬೆಳೀಲಿ ಅಂತೇಳಿ ಬಾಲಗಂಗಾಧರ ತಿಲಕ್ ಅವರು ಒಂದು ಸಂಪ್ರದಾಯ ಹಾಕಿಕೊಟ್ಟಿದ್ದಾರೆ. ಅದನ್ನ ದಯವಿಟ್ಟು ನೀವು ಯಾರಿಗೆ ಸಾಧ್ಯಕ್ಕೆ ಅದನ್ನ ಹೇಳ್ಕೊಂತ ಹೋಗ್ರಿ. ಒತ್ತಾಯಪೂರ್ವಕವಾಗಿ ಯಾವುದೇ ಹಬ್ಬ ಹರಿದಿನಗಳನ್ನ ಯಾರ ಮ್ಯಾಗ ಹೇರುದು ಬೇಡ. ಮತ್ತೆ ಚಂದನ್ನು ಒತ್ತಾಯಪೂರ್ವಕ ತಗೋಬಾರ್ದು ಅಂತ ಹೇಳ್ತಿದ್ರು. ಅದನ್ನ ಕೊನೆಯವರೆಗೂ ಪಾಲಿಸ್ಕೊಂಡ್ ಬಂದ್ರು. ಅವರು ಇಂಥ ಸಂತರಲ್ಲ, ಕೀಶ ಇಲ್ಲದ ಸಂತರ ಅನ್ನೋದಕ್ಕೆ ಅದಕ್ಕೆ ಅನವರ್ಥ. ಅದನ್ನ ನಾವೆಲ್ಲರೂ ಪಾಲಿಸ್ಕೊಂಡ್ರೆ, ನಾವ್ ಇನ್ನು ಮುಂದೆ ಅದನ್ನ ಪಾಲಿಸ್ಕೊಂಡು ಹೋದ್ರೆ ನಮ್ಮ ಜೀವನದಲ್ಲಿ ಅವರಿಗೆ ನಾವು ನಿಜವಾಗ್ಲೂ ಶ್ರದ್ಧಾಂಜಲಿ ಸಲ್ಲಿಸಿದಂಗೆ ಆಗ್ತದೆ ಅಂತೇಳಿ ನಾನು ಹೇಳಿಕ್ ಬಯಸ್ತೇನೆ. ಶ್ರೀಗಳು ಅಂತ್ಯ ಸಂಸ್ಕಾರದ ಬಗ್ಗೆ ಅವರ ಇಚ್ಛೆ ಇತ್ತು, ಅಂತ್ಯ ಸಂಸ್ಕಾರದ ಬಗ್ಗೆ ಅವರ ಇಚ್ಛೆ ಇದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದು ಗುರುಗಳು, ನಾನು ಡಾಕ್ಟರ್ ಆಗಿ ನಾನು ಸಾಕಷ್ಟು ಸಂಪರ್ಕದಲ್ಲಿ ಬರ್ತಿದ್ದೆ. ಭಕ್ತರು ಕೂಡ ಹೇಳ್ತಿದ್ರು, ನೀವೆಲ್ಲ ಡಾಕ್ಟರ್ ಇದ್ದೀರಾ, ಎಲ್ಲಾ ರಾಜಕೀಯ ಧುರೀಣರೆಲ್ಲ ಅಲ್ಲಿ ಹೋಗ್ತಾ ಇದ್ದೀರಾ, ನೀವು ಗುರುಗಳ ಮಾತನ್ನ ಇದು ಮಾಡಿ ಗುರುಗಳ ವಿರುದ್ಧ ಹೋಗಬಾರ್ದು ಅಂತೇಳಿ ಇಲ್ಲಿ ಆಶ್ರಮದಲ್ಲಿನೇ ಎಲ್ಲ ಚಿಕಿತ್ಸೆಯನ್ನ ಎಲ್ಲ ಒದಗಿಸಿದ್ದಾರೆ. ಆದ್ರೂ ಕೂಡ ಗುರುಗಳಿಗೆ ನಾವು ಇನ್ನೊಂದು ಸ್ವಲ್ಪ ನಮ್ಮ ನಡುವೆ ನಮ್ಮ ಸ್ವಲ್ಪ ವರ್ಷಗಳ ಕಾಲ ಇಟ್ಕೊಳ್ಳಿಕ್ಕೆ ಏನಾದ್ರು ವಿದ್ಯುತ್ತಿಲ್ಲ, ಅದು ಗುರುಗಳ ಇಚ್ಛೆ ವಿರುದ್ಧ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದೇ ರೀತಿ ಅವರ ಒಂದು ಕೊನೆ ಘಟ್ಟ ಅವರು ಏನೋ 2014ರಲ್ಲಿ ಒಂದು ಇದು ಬರೆದಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ವಿಲ್ ಬರೆದಿಟ್ಟಿದ್ದಾರೆ ಅಂತೇಳಿ. ಅದರ ಪ್ರಕಾರ ಅವರು ಸ್ಮಾರಕ ಆಗಲಿ, ವ್ಯಕ್ತಿ ಪೂಜೆ ಆಗಲಿ ಅಥವಾ ಮೂರ್ತಿ ಪೂಜೆಗೆ ಅವರು ಬದ್ಧರು ಇರಲಿಲ್ಲ ಅಥವಾ ಅದನ್ನ ಅವ್ರು ಮಾಡ್ತಿರ್ಲಿಲ್ಲ. ಮನಸ್ಸಿನಲ್ಲೇ ದೇವರು ಏನಂತಾರೆ, ಅದು ಕಾಣಲಾರದ ಒಂದು ಇದು ಅಂತ ಹೇಳ್ತಿದ್ರು. ಅದನ್ನ ನಾವು ಪಾಲಿಸಲೇಬೇಕಾಗ್ತದೆ. ಯಾಕಂದ್ರೆ ಒಂದು ಸ್ಮಾರಕ ಮಾಡಿ ಹೂವು, ಪೂಜೆ, ಕಾಯಿ, ಹಣ್ಣು ಇಂಥವುಗಳನ್ನ ಅವರು ನಂಬ್ತಾ ಇರಲಿಲ್ಲ. ಆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಅಂತಿಮ ಇಚ್ಛೆಯ ಪ್ರಕಾರ ನಾವೆಲ್ಲರೂ ನಮ್ಮ ಮನೆಯಲ್ಲಿ ನೆನೆದು ಅವರ ಆದರ್ಶವನ್ನು ಪಾಲಿಸ್ಕೊಂಡು ಹೋದ್ರೆ ಅದೇ ಒಂದು ಭಕ್ತಿಪೂರ್ವಕ ಶ್ರದ್ಧಾಂಜಲಿ ಅಂತೇಳಿ ನಾನು ಪಾಲಿಸ್ತೇನೆ. ತಾವು ಎಲ್ಲಿಂದ ಬಂದಿದ್ದೀರಿ? ನಾಗ್ತಾನ್ ಅಂತೇಳಿ ಇಲ್ಲಿಂದ 17 ಕಿಲೋಮೀಟರ್